ಆದ್ದರಿಂದಲೇ ನೀನು ಕಪಟ ನಾಟಕವನ್ನು ನಾಟಕವಾಗಿ ತೋರಿಸುವವ. ನಿಪುಣ ಭೀಮನ ಕಥೆ ಏನು, ಪಾಂಡವರ ಸ್ಥಿತಿ ಏನು ಹೇಳ. ಇಂದಿರೇಶಂ ಕುಂದಲಾಲಿತು ಈ ವಾಯು ಸುತಮುಸಿರಿಂದು ಪಸರಿಸುವಂದ ತೋರಿತು. ಇಂದಿರೇಶಂ ಕುಂದಲಾಲಿತು. ಧರ್ಮರಾಯ, ನನಗಂತೂ ಒಂದು ಅರ್ಥವೇ ಆಗುವುದಿಲ್ಲ. ಸಮುದ್ರದಲ್ಲಿ ಮಳೆ ಹೊಯ್ದ ಅನುಭವ ಆಯ್ತು. ಹೌದೌದು, ಯುದ್ಧದಲ್ಲಿ ನಮ್ಮ ಭೀಮ ದನಗೊರಗಿದ್ದಾನೆ. ಅವ ಈ ಸ್ಥಿತಿಯಲ್ಲಿಯೂ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಕುಣಿಯುವುದಕ್ಕಾಗುವುದಿಲ್ಲ, ಆದ್ರೆ ಬಿಡುವುದಿಲ್ಲ. ಆದ್ರೆ ಸಂತೋಷ ಅತಿರೇಕಕ್ಕೆ ಹೋಗಿದೆ ಅವನಿಗೆ. ಆದ್ರೆ ಭೀಮ ಹೀಗೆ ಬಿದ್ದಿದ್ದಾನೆ. ಮತ್ತಧಿಕ ಸಂತೋಷದ ಉಪ್ಪಿನಲ್ಲಿ ಅಲ್ಲ, ಮತ್ತಧಿಕ ಸಂತೋಷದ ಮಬ್ಬಿನಲ್ಲಿ ಕುಣಿತಾ ಇದ್ದಾರೆ. ಮಬ್ಬೆ ಹೆಚ್ಚಾದ್ರೆ ಬೀಳುವುದಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ ಅಂತಲೇ ಅರ್ಥ. ಭೀಮ ಬಿದ್ದಿದ್ದಾನೆ ಹೌದು, ಆದ್ರೆ ಲೋಕದ ಜೀವಿಗಳ ಜೀವಾಳವಾದಂತಹ ಪವಮಾನ ಸುತ ನೀತ. ಸ್ವಲ್ಪ ವಿಶ್ರಾಂತಿ ಬೇಕಿತ್ತು ಅವನಿಗೆ. ನಾನು ಎಬ್ಬಿಸ್ತೇನೆ ನೋಡು. ಪ್ರಾರಂಭವಾದ ಮಹಾಭಾರತ ಸಂಗ್ರಾಮ ಇಂದು ಅಮಾವಾಸ್ಯೆ ಅಂದ್ರೆ 18 ದಿನಗಳಲ್ಲಿ ಮುಗಿದ ಹಾಗಾಯಿತು. ಯಥೋ ಧರ್ಮ ತಥೋ ಜಯ ಎನ್ನುವ ವಾಕ್ಯದ ಸಾಕ್ಷಾತ್ಕಾರ ಇವತ್ತಾಯಿತು ನೋಡು. ಏನಾಯ್ತು, ಕೌರವನ ಊರು ಭಂಗವಾಯಿತು. ಕೆಲವೇ ದಿನಗಳಲ್ಲಿ ಸದ್ಯದ ಶುಭ ಮುಹೂರ್ತದಲ್ಲಿ ಧರ್ಮರಾಯನಿಗೆ ಪಟ್ಟಬಂಧ ಮಹೋತ್ಸವನ ಮಾಡ್ತೇನೆ. ಆದ್ರೆ ಒಂದು ಸದ್ಯದ ಈ ಹೊತ್ತು ಕಳೆಯುವುದಕ್ಕಾಗಿ ಓಘವತಿ ತೀರದಲ್ಲಿ ಕಳೆಯೋಣ. ಹಾಗೆ ಮಂಗಲಂ ಜಯ ಮಂಗಲಂ ಹರಿಗೆ ಮನಮೋಹನಾಂದಗೆ. ಮಂಗಲಂ ಜಯ ಮಂಗಲಂ ಹರಿಗೆ ಶಂಖಚಕ್ರಾಂಕಿತ ಗೈಷಗೆ ವೆಂಕಟೇಶನಿಗೆ ಮುರಳಿ ವಿಹಾರಿಗೆ